ತಾವು ನೋಡ್ಕೊ ಅಂತೇಳಿ ಕಾಣದವರೆಗೆ ಈಗ ಆ ವಿಚಾರ ಈಗ ಮಾತಾಡಿ ಅಂತ ಹೇಳಿದ್ರು ಸರ್. ಈ ಬಾರಿ ಏನು ಮೂಡವಾಯಿತು ನಾನು ತಿಳ್ತಾ ಇಲ್ಲ. ನಿಮಗೂ ಮಾಧ್ಯಮದವ್ರಿಗೂ ಕೂಡ ಗೊತ್ತಿದೆ, ನಿಮ್ಮೆಲ್ಲರಿಗೂ ನಾವು ನೋಡಿದಿರಿ. ಸಂಘಟಿತ ಪ್ರಯತ್ನ ಆಯಿತು, ಎಲ್ಲ ರೀತಿಯಿಂದ ಬಹಳ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಿದ್ವಿ. ಬೇರೆ ಲೋಕಸಭಾ ಮತಕ್ಷೇತ್ರದವರು, ನಮ್ಮ ಮುಖ್ಯಮಂತ್ರಿಗಳು, ಕೆಪಿಸಿ ಅಧ್ಯಕ್ಷರು ನಿನ್ನೆ ಮೊನ್ನೆ ಮಾದೇವಪ್ಪ ನಿಮ್ಮಷ್ಟು ಸಿಸ್ಟಮೆಟಿಕ್ ನಮ್ಮಲ್ಲಿ ಕೂಡ ಆಗಿಲ್ಲ ಅಂತ ಹೇಳಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸಿಸ್ಟಮೆಟಿಕ್ ಆಗಿ ನೀವು ಪ್ರಚಾರ ಮಾಡಿದ್ರಿ, ಎಲ್ಲ ಮಾಡಿದಿರಿ. ನೋಡೋಣ, ಅದನ್ನ ಪರಾಮರ್ಶೆ ಮಾಡೋಣ. ಸರ್, ಪಕ್ಷದಲ್ಲಿ ಬದಲಾವಣೆ ಯಾವ ರೀತಿ ಬದಲಾವಣೆ? ಅಧ್ಯಕ್ಷರ ಹುದ್ದೆ ಬೆಳಗ್ಗೆ ಅಧ್ಯಕ್ಷ ಹುದ್ದೆ ಅದು ಸ್ವಾಭಾವಿಕವಾಗಿ ಅದು ಲೋಕಸಭೆ ಚುನಾವಣೆವರೆಗೆ ಅಂತ ಹೇಳಿ ನಮ್ಮ ಹಿಂದೆ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡೋ ಸಂದರ್ಭದಲ್ಲೇ ಹೇಳಿದ್ದಾರೆ. ಅವರು ಕೂಡ ಮೊನ್ನೆ ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಮುಗಿದಮೇಲೆ ಹೊಸ ಅಧ್ಯಕ್ಷರಾಗ್ತಾರೆ ಅಂತ. ನಮ್ಮ ಜಿಲ್ಲೆ ನೋಡೋಣ, ಪಕ್ಷ ನಿರ್ಧಾರ ಮಾಡ್ತಾರೆ, ನಾವೇನು ಹೇಳೋದಿಲ್ಲ. ಭಾಷೆನ ಸಮರ್ಥಿರಲ್ಲ. ಅಲ್ಲ ಸರ್, ಯಾಕಂದ್ರೆ ಲಿಂಗಾಯತ ಘಟನೆ ಈಗ ಇದಾದ ನಂತರ ಕೂಡ ಅನೇಕ ಟೂಕ್ ಕೇಳಿಬಂದಿತ್ತು. ಲಿಂಗಾಯತ ಜನರು ಕಾಂಗ್ರೆಸ್ ಹತ್ಯೆಗಳಾಗಿದೆ ಈ ರೀತಿ ಏನಾದರೂ ಅಲ್ಲ ನಿಮ್ಗೆ ಇಲ್ಲಿ ಕೊಡೋ ಮುಖಾಂತರ ಏನಾದರೂ ಅದನ್ನ ನಾನು ಆಕಾಂಕ್ಷಿ ಅಲ್ಲ ಬಂದದ್ದು, ನಾನು ಅದ್ರ ಬಗ್ಗೆ ಕೇಳಿಲ್ಲ. ಬಂದಂತ ಅನೇಕ ಸಂದರ್ಭದಲ್ಲಿ ನನಗೆ ಕೆಪಿಸಿ ನನ್ನ ಪಕ್ಷ ನನಗೆ ಇವತ್ತು ಕೆಪಿಸಿ ಅಧ್ಯಕ್ಷರು ಕೊಡಲಿಕ್ಕೆ ಬಯಸಿದ್ರು. ನಾನು ಅವಾಗ ಆ ಸಂದರ್ಭ ತಕ್ಕಂತೆ ನಾವು ನೋಡ್ಕೊಳ್ತೀವಿ. ಹೀಗಾಗಿ ನಮ್ದು ಯಾವುದೇ ಇದೀವಿಲ್ಲ. ನೋಡಿ, ಪಕ್ಷ ನಿರ್ಧಾರ ಮಾಡ್ತದೆ ಯಾರು ಮಾಡಬೇಕು ಅಂತ. ನಾನು ಆ ಪೈಪೋಟಿ ಇರಲಿಲ್ಲ, ಆ ಪೈಪೋಟಿ ಪ್ರಾರಂಭವಾಗಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಸುಮ್ಮನೆ ಮಾಧ್ಯಮದವ್ರನ್ನು ಅದನ್ನು ಮೊನ್ನೆ ಅದನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಉದ್ದೇಕ ಅವರಲ್ಲೊಂದು ಮಾತುಗಳನ್ನ ಕೆಪಿಸಿ ಸಭೆಯಲ್ಲಿ ಹೇಳಿದ್ದಾರೆ, ನೀವು ಮಾಡ್ತಾ ಇರ್ಬೋದು. ಹೀಗಾಗಿ ಅದು ಬದಲಿತ್ತು. ಅಂದರೆ ಅಂಥದ್ದೇನೂ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಪ್ರಥಮ ಆದ್ಯತೆ ಲೋಕಸಭೆ ಚುನಾವಣೆ ಆಗಿತ್ತು. ಸರ್, ಅಧ್ಯಕ್ಷರಿಗೆ ಬೆಂಬಲಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೋತಿರೋದು ಸರ್ ಕಾಂಗ್ರೆಸ್. ಅದು ಇದರಲ್ಲಿ ಯಾರು ಅಧ್ಯಕ್ಷರ ಬೆಂಬಲಿತರು, ರಾಜವರ್ಗರು ನಮ್ಮ ಬೆಂಬಲಿತರು, ನಾವು ಬೆಂಬಲ, ಎಲ್ಲರೂ ಬೆಂಬಲ ಮಾಡಿದ್ದಾರೆ. ಯಾರು ಒಬ್ಬರು ಶಾಸಕರು ಇಲ್ಲೇ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ. ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಶಾಸಕರು, ಮುಖಂಡರು, ಕಾರ್ಯಕರ್ತರು. ಹೀಗಾಗಿ ಯಾರ ಮೇಲೂ ಕೂಡ ನಾವು ಇದು ಮಾಡ್ತೇವೆ. शहर इंडी के अमर फंक्शन हॉल के करीब हिरेंडी रोड पर मौजूद उमर इस्लामिक इंग्लिश मीडियम स्कूल के बाजू ही अमर रियल एस्टेट एजेंसी के अन्य प्लॉट्स मौजूद हैं। मैप में दिखाई देने वाले जिन नंबर्स पर रेड कलर सर्कल लगाए गए हैं वो प्लॉट्स बिक चुके हैं और बाकी जितने भी प्लॉट्स हैं वो सब सेल करने के हैं। इन प्लॉट्स को खरीदने से आपको बहुत सारे फायदे भी मिलेंगे, जैसे कि मुकम्मल डेवलपमेंट किया हुआ जीपीएस कंप्यूटर, खरीदी यानी उतारा, नया घर बनाने के लिए अच्छा जगह और डेवलपमेंट। और इन प्लॉट्स में बहुत सारे लोग भी घर बना रहे हैं और साथ ही शेख कॉलोनी नाम से मेन गेट, डांबर से बनाए गए रास्ते, टीसी, हाई मास्ट लाइट्स और रास्ते भर में एलईडी लाइट्स, 24/7 पानी की सहूलत और हर प्लॉट के लिए ड्रेनेज और सब कनेक्शन और साथ ही सीमेंट गटर, स्विमिंग पूल और दरख्तों और पेड़ों से भरा अच्छा गार्डन, वॉकिंग स्ट्रीट, बच्चों के खेलने की चीज़ें, बैठने के लिए कुर्सियां और बहुत सारी सहूलत की चीज़ें यहां आपको मिलेंगी। अगर कोई भी प्लॉट खरीदना चाहता है तो देर किस बात की, फ़ौरन अमर रियल एस्टेट एजेंसी से राबिता करें। आप इन नंबरात पर राब्ता कर सकते हैं 8150017222, 9945507222, 7760505014 पर।